ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿಯ ಅನುಸಾರ ಗೀತಾ ಯೋಗ ರಾಜಯೋಗ ವಿಶೇಷ ಎಪಿಸೋಡ್ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಅನುಭವ ಆಧಾರಿತ. ಓಂ ಶಾಂತಿ. ಗೀತಾ ಯೋಗ ಅಂದರೆ ಏನು? ಮುರಳಿ ದೃಷ್ಟಿಯಲ್ಲಿ ಸಾಮಾನ್ಯ ಯೋಗ ಆಸನ, ಉಸಿರು, ಗೀತಾ ಯೋಗ ಸಂಬಂಧ, ನೆನಪು. ಮುರಳಿ ಹೇಳುತ್ತದೆ, ಮಕ್ಕಳೇ, ಒಬ್ಬ ತಂದೆಯನ್ನು ನೆನಪಿಸುವುದೇ ಯೋಗ ಅರ್ಥ. ಯೋಗ ಅಂದರೆ ಕುಳಿತುಕೊಳ್ಳೋದು ಅಲ್ಲ. ಯೋಗ ಅಂದರೆ ತಂದೆಯ ಜೊತೆ ಕನೆಕ್ಷನ್. ರಾಜಯೋಗ ಅಂದರೆ ಏಕೆ ರಾಜ? ಯಾಕೆಂದರೆ ಇದು ಮನಸ್ಸಿನ ರಾಜತ್ವ ಕೊಡುತ್ತದೆ, ಇಂದ್ರಿಯಗಳ ಮೇಲೆ ಅಧಿಕಾರ ಕೊಡುತ್ತದೆ, ಭವಿಷ್ಯದ ರಾಜ್ಯಭಾಗ್ಯಕ್ಕೆ ಕಾರಣ. ಮುರಳಿ ಸೀಕ್ರೆಟ್. ಯಾರು ನೆನಪಿನಲ್ಲಿ ಶುದ್ಧರಾಗುತ್ತಾರೋ ಅವರೇ ರಾಜರಾಗುತ್ತಾರೆ. ಯೋಗ ಡಿಫ್ರೆಂಟ್ ಸ್ಟೈಲ್, ವಿಶಿಷ್ಟ ಯೋಗಗಳು. ಇದು ಎಲ್ಲೂ ಸಿಗದ ಮುರಳಿ ಆಧಾರಿತ ಯೋಗ ಶೈಲಿಯಾಗಿದೆ. ಆತ್ಮ ಸ್ಮೃತಿ ಯೋಗ ಸ್ಟೈಲ್. ನಿಲ್ಲುತ್ತಾ ನಡೆಯುತ್ತಾ ನಾನು ದೇಹವಲ್ಲ, ನಾನು ಶಾಂತ ಆತ್ಮ. ಡಿಫರೆನ್ಸ್, ದೇಹ ಬಿಟ್ಟು ಆತ್ಮದಲ್ಲಿ ಸ್ಥಿತ ಜ್ವಾಲಾಮುಖಿ ಯೋಗ ಸ್ಟೈಲ್. ಶಕ್ತಿಯ ಅನುಭವ. ಪರಮಾತ್ಮನಿಂದ ಜ್ವಾಲೆ ಬರುತ್ತಿದೆ, ವಿಕಾರಗಳು ಕರಗುತ್ತಿವೆ. ಯೂಸ್ ಉಪಯೋಗ. ಕೋಪ, ಭಯ, ದೌರ್ಬಲ್ಯ ನಿವಾರಣೆ. ಶಾಂತಿ ಸಾಗರ ಯೋಗ ಸ್ಟೈಲ್. ತಣ್ಣನೆಯ ಅನುಭವ. ತಂದೆ ಶಾಂತಿ ಸಾಗರ. ಆತ್ಮ ಅಲೆಗಳಲ್ಲಿ ಲೀನ. ಯೂಸ್ ಟೆನ್ಷನ್, ಅಶಾಂತಿ, ಓವರ್ ಥಿಂಕಿಂಗ್. ಸೂರ್ಯವಂಶಿ ರಾಜಯೋಗ ಸ್ಟೈಲ್. ಭವಿಷ್ಯ ದೃಷ್ಟಿ. ನಾನು ಭವಿಷ್ಯದ ದೇವತೆ, ಈಗ ಬೀಜ ಬಿತ್ತುತ್ತಿದ್ದೇನೆ. ಯೂಸ್ ಆತ್ಮವಿಶ್ವಾಸ, ಪುರುಷಾರ್ಥ, ವೇಗ. ಮೌನ ಮಗ್ನ ಯೋಗ ಸ್ಟೈಲ್. ಶಬ್ದ ರಹಿತ, ಮಾತಿಲ್ಲ, ಕಲ್ಪನೆ ಇಲ್ಲ, ಕೇವಲ ಅನುಭವ. ಯೂಸ್ ಆತ್ಮ ಬಲ ಹೆಚ್ಚಳ. ವಾಕಿಂಗ್ ಗೀತಾ ಯೋಗ ಸ್ಟೈಲ್. ನಡೆದು ಯೋಗ. ಪ್ರತಿ ಹೆಜ್ಜೆ ನೆನಪು, ಪ್ರತಿ ಉಸಿರು ಯೋಗ. ಯೂಸ್ ನಿರಂತರ ಯೋಗ ಅಭ್ಯಾಸ. ಗೀತಾ ಯೋಗ
ರಾಜಯೋಗ ಮೆಡಿಟೇಷನ್. ಕಣ್ಣು ತೆರೆದೇ ಇರಲಿ, ಮುಚ್ಚಿದರೂ ಓಕೆ. 1 ಮಿನಿಟ್. ನಾನು ಶಾಂತ. ದೇಹ ನನ್ನ ವಾಹನ. ಕೆಲವು ಮಿನಿಟ್ ಮೇಲೆ ಶಾಂತಿ ಸಾಗರ ತಂದೆ ಬೆಳಕಿನ ಸಂಬಂಧ. 6 ಮಿನಿಟ್. ತಂದೆಯಿಂದ ಶಕ್ತಿ ಹರಿದು ಬರುತ್ತಿದೆ. ಆತ್ಮ ಚಾರ್ಜ್ ಆಗುತ್ತಿದೆ. 8 ಮಿನಿಟ್. ಎಲ್ಲ ದೌರ್ಬಲ್ಯಗಳು ಕರಗುತ್ತಿವೆ. ಹಗುರ ಅನುಭವ. 10 ನಿಮಿಷ ಮೌನ ಅನುಭವ. ಸಂಪೂರ್ಣ ಯೋಗ. ಮುರಳಿ ಡೀಪ್ ಪಾಯಿಂಟ್. ಹೃದಯ ಸ್ಪರ್ಶವಾಗಲಿ. ಯೋಗದ ಪ್ರಮಾಣವಲ್ಲ ಮುಖ್ಯ, ಯೋಗದ ಸತ್ಯತೆ ಮುಖ್ಯ. 1 ನಿಮಿಷ ಸತ್ಯಯೋಗ. 1 ಗಂಟೆ ಅಭ್ಯಾಸ. ನೆನಪು ಬಂತು ಅಂದರೆ ಯೋಗ. ಮರೆತರೆ ಪರಿಶೀಲನೆ. ಜೀವನದಲ್ಲಿ ಹೇಗೆ ಅಪ್ಲೈ ಮಾಡುವುದು? ಬೆಳಿಗ್ಗೆ ಆತ್ಮಸ್ಮೃತಿ ಯೋಗ, ಕೆಲಸದಲ್ಲಿ ವಾಕಿಂಗ್ ಯೋಗ, ಸಮಸ್ಯೆ ಬಂದಾಗ ಜ್ವಾಲಾಮುಖಿ ಯೋಗ, ರಾತ್ರಿ ಮೌನ ಮಗ್ನ ಯೋಗ. ಇದನ್ನೇ ಮುರಳಿ ಹೇಳುತ್ತದೆ, ನಿರಂತರ ಯೋಗ. ಅಂತಿಮ ಸಂದೇಶ. ಗೀತಾ ಯೋಗ ಓದಲು ಅಲ್ಲ, ಬಾಳಲು ಬಂದಿದೆ. ಪ್ರಾಚೀನ ರಾಜಯೋಗ ಮೆಡಿಟೇಷನ್. ಪ್ರಶಾಂತವಾಗಿ ಕುಳಿತುಕೊಳ್ಳಿ, ಉಸಿರಾಟ ಸಹಜವಾಗಿರಲಿ, ಕಣ್ಣುಗಳು ಸ್ಥಿರವಾಗಿರಲಿ. ಸ್ವಸ್ಥಿತಿ, ಆತ್ಮಾಭಿಮಾನಿ ಸ್ಥಿತಿ. ನಾನು ಈ ದೇಹವಲ್ಲ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ಚೈತನ್ಯ ಬಿಂದು ಆತ್ಮ ನಾನು. ಈ ಕರ್ಮೇಂದ್ರಿಯಗಳ ಮಾಲೀಕ. ಕಣ್ಣುಗಳ ಮೂಲಕ ನೋಡುವವನು ನಾನು, ಕಿವಿಗಳ ಮೂಲಕ ಕೇಳುವವನು ನಾನು. ದೇಹವು ಮಣ್ಣಿನಿಂದಾದ ವಸ್ತ್ರ. ನಾನು ಅವಿನಾಶಿ ಜ್ಯೋತಿರ್ಬಿಂದು. ಪರಮಾತ್ಮ ನೆನಪು ಸಂಬಂಧ. ನನ್ನ ಬುದ್ಧಿಯ ನೇತ್ರವನ್ನು ಈಗ ಶಾಂತಿಧಾಮದತ್ತ ಕೊಂಡೊಯ್ಯುತ್ತಿದ್ದೇನೆ. ಅಲ್ಲಿ ಕೆಂಪು ಬಣ್ಣದ ಪ್ರಕಾಶದ ನಡುವೆ ನನ್ನ ತಂದೆ ಜ್ಞಾನಸಾಗರ ಪತಿತ ಪಾವನ ಶಿವತಂದೆ ಇದ್ದಾರೆ. ತಂದೆಯು ನನಗೆ ಸ್ಮೃತಿ ನೀಡುತ್ತಿದ್ದಾರೆ. ಮಗುವೆ, ನೀನು ಇಡೀ ವಿಶ್ವದ ಮಾಲೀಕನಾಗಿದ್ದೆ. ಶಕ್ತಿಗಳ ಅನುಭವ. ಪ್ರಾಚೀನ ಯೋಗ. ಶಿವತಂದೆಯ ಕಡೆಯಿಂದ ಜ್ಞಾನ ಮತ್ತು ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀರುತ್ತಿವೆ. ಈ ಪ್ರಾಚೀನ ಯೋಗಾಗ್ನಿಯಿಂದ ನನ್ನ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತಿವೆ. 84 ಜನ್ಮಗಳ ಆಯಾಸ ನೀಗುತ್ತಿದೆ. ನಾನು ಈಗ ಪತಿತನಿಂದ ಪಾವನನಾಗುತ್ತಿದ್ದೇನೆ. ದೈವಿ ಸ್ವರೂಪ, ಸತ್ಯುಗದ ಸ್ಮೃತಿ. ನಾನು ಸತ್ಯುಗದ ದೇವತೆ. ನಾನು ಪೂರ್ಣ ಪವಿತ್ರ ಸರ್ವಗುಣ ಸಂಪನ್ನ. ರಾವಣನ ಬಂಧನದಿಂದ ನಾನು ಮುಕ್ತನಾಗಿದ್ದೇನೆ. ಶಾಂತಿಧಾಮ ಮತ್ತು ಸುಖಧಾಮದ ಆಸ್ತಿ ಈಗ ನನ್ನದಾಗಿದೆ. ಮುರಳಿ ಅನುಸಾರ ಪ್ರಾಚೀನ ಯೋಗದ ಮುಖ್ಯಾಂಶಗಳು. ಈ ದಿನದ ಮುರಳಿಯಲ್ಲಿ ತಂದೆಯು ತಿಳಿಸಿದಂತೆ ಯೋಗದ ಸಾರ ಇಲ್ಲಿದೆ. ಕ್ರಮ ಸಂಖ್ಯೆ, ಯೋಗದ ವಿಧಾನ, ಮುರಳಿಯ ಮಹಾವಾಕ್ಯಗಳು ಇಲ್ಲಿವೆ. ಸಂಬಂಧ, ತಂದೆಯಾದ ನನ್ನನ್ನು ನೆನಪು ಮಾಡಿರಿ, ಆಗ ನೀವು ಪಾವನರಾಗುವಿರಿ. ವಿಧಾನ, ನೆನಪಿನಿಂದಲೇ ಸತೋ ಪ್ರಧಾನರಾಗುತ್ತೀರಿ. ಯಾವುದೇ ದೇಹಧಾರಿಯನ್ನು ನೆನಪು ಮಾಡಬೇಡಿ. ಗುರಿ, ನೀವಿಲ್ಲಿ ಮನುಷ್ಯರಿಂದ ದೇವತೆಗಳಾಗಲು ಬಂದಿದ್ದೀರಿ. ಇದು ಅಮರಲೋಕದ ಸ್ಥಾಪನೆಯ ಸಮಯ.
ರಹಸ್ಯ ಆತ್ಮವೇ ಒಳ್ಳೆಯ ಅಥವಾ ಕೆಟ್ಟ ಕರ್ಮ ಮಾಡುತ್ತದೆ. ನೆನಪಿನಿಂದ ವಿಕರ್ಮಗಳು ಅಕರ್ಮವಾಗುತ್ತವೆ. ವಿಶೇಷ ಸೂಚನೆ: ಗೀತೆಯ ನಿಜವಾದ ಸಾರವೇನೆಂದರೆ, ಅರ್ಜುನನಂತೆ ನಮ್ಮ ಬುದ್ಧಿಯ ರಥದ ಲಗಾಮನ್ನು ಪರಮಾತ್ಮನಿಗೆ ಒಪ್ಪಿಸುವುದು. ಅಂದರೆ ನಮ್ಮ ಪ್ರತಿಯೊಂದು ಸಂಕಲ್ಪವು ತಂದೆಯ ಶ್ರೀಮತದಂತಿರಲಿ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು